ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಜೊತೆಗೆ ಕಡಲ ತೀರಕ್ಕೆ ಅಲರ್ಟ್ ಅನ್ನ ಕೊಡಲಾಗಿದೆ. ಗಾಳಿಯ ಅಲರ್ಟ್ ಸುಮಾರು 45 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಉಡುಪಿಯ ಕಡಲ ತೀರದಲ್ಲಿ ಸಮುದ್ರ ಕೊರೆತ ಹೆಚ್ಚಾಗುವಂತಹ ಆತಂಕವೂ ಕಾಡ್ತಾ ಇದೆ. 44.1 ಮೀಟರ್ನಿಂದ 4.4 ಮೀಟರ್ ಎತ್ತರದ ಅಲೆಗಳ ಆರ್ಭಟದ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆಯಿಂದ ನೀಡಲಾಗಿದೆ. ಒಂದ್ ಕಡೆ ಕಡಲು ಪ್ರಕ್ಷುಬ್ಧ ಆಗಿದೆ, ಜೊತೆಗೆ ಕಡಲಿಗೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಉಡುಪಿಯ ಕಡಲ ತೀರದಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ. ಒಂದು ಕಡೆ ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ಜೊತೆಗೆ ದೊಡ್ಡ ಗಾತ್ರದ ಅಲೆಗಳು ಅಪ್ಪಳಿಸುವಂಥ ಒಂದು ವಾರ್ನಿಂಗ್ ಅನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ನೋಡ್ತಾ ಇರ್ಬೋದು, ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧ ಆಗಿದೆ, ಅಲೆಗಳು ಅಬ್ಬರಿಸ್ತಾ ಇದೆ. ಸುಮಾರು 4 ರಿಂದ 5 ಮೀಟರ್ ಎತ್ತರದ ಅಲೆಗಳು ಈ ಕಡಲ ಭಾಗಕ್ಕೆ ಅಪ್ಪಳಿಸುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆ ನೀಡಿದೆ. ಕೇವಲ ಉಡುಪಿ ಜಿಲ್ಲೆಗೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಇದು ಈ ವಾರ್ನಿಂಗ್ ಅನ್ವಯಿಸುತ್ತೆ. ಸದ್ಯ ಬೆಳಗ್ಗೆಯಿಂದಲೇ ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧ ಆಗಿರುವಂಥದ್ದು, ಅಲೆಗಳು ಅಬ್ಬರಿಸ್ತಾ ಇದೆ. ಸದ್ಯ ಗಾಳಿ ಕೂಡ ವೇಗವನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಯಾಕಂದರೆ ಸುಮಾರು 40 ರಿಂದ 45 ಕಿಲೋಮೀಟರ್ ವೇಗದ 50ಕ್ಕೂ ಹೋಗ್ಬೋದು ಅಲೆಗಳ ಅಂದರೆ ಗಾಳಿಯ ವೇಗ ಹೆಚ್ಚಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಒಂದು ರೀತಿಯ ವಾರ್ನಿಂಗ್ ಅನ್ನು ನೀಡಿದೆ. ಅಲೆಗಳ ಜೊತೆಗೆ ಸದ್ಯ ಗಾಳಿಯ ವೇಗ ಬೆಳಿಗ್ಗೆಯಿಂದಲೇ ಒಂದು 35 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇದೆ. ಜೊತೆಗೆ ತೇವಾಂಶ ಕೂಡ ಒಂದು ರೀತಿಯ ವಿಸಿಬಿಲಿಟಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ನೋಡಿದ್ರೆ ಒಂದು ರೀತಿಯ ಒಂದು ಫಾಗ್ ರೀತಿಯ ಒಂದು ಚಿತ್ರಣ ಇರುವಂಥದ್ದು. ಸದ್ಯ ಯಾವುದೇ ಅಲೆಗಳು ಸಂಪೂರ್ಣವಾಗಿ ಪ್ರಕ್ಷುಬ್ಧ ಆಗಿದೆ. ಯಾವುದೇ ಕ್ಷಣಗಳಾದರೂ ಕೂಡ 4 ರಿಂದ 5 ಮೀಟರ್ ಎತ್ತ ಅಲೆಗಳು ಕಡಲ ತೀರಕ್ಕೆ ಅಪ್ಪಳಿಸಬಹುದು. ಈ ನಿಟ್ಟಿನಲ್ಲಿ ಸಮುದ್ರ ತೀರದ ನಿವಾಸಿಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿರುವಂಥದ್ದು. ಜೊತೆಗೆ ಸದ್ಯ ನಾಡದೋಣಿ ಕೂಡ ಹೋಗಬಾರ್ದು ಸಮುದ್ರಕ್ಕೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ನೀಡಿದೆ. ಸದ್ಯ ಇವತ್ತಂತೂ ಇನ್ನು 2 ದಿನ ಕಾಲ ಬೋಟ್ಗಳು ಕಡಲಿಗೆ ಇಳಿಬಾರ್ದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಸದ್ಯ ಮೀನುಗಾರಿಕೆ ಮುಖಂಡರು ಕೂಡ ಈ ನಿಟ್ಟಿನಲ್ಲಿ ಎಲ್ಲ ಮೀನುಗಾರರಿಗೆ ಒಂದು ರೀತಿಯ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಪ್ರವಾಸಿಗರು ಕೂಡ, ಮುಖ್ಯವಾಗಿ ಪ್ರವಾಸಿಗರು ಸದ್ಯ ಎಲ್ಲ ಕಡೆ ಮಲ್ಪೆ ಬೀಚ್ಗೆ ಬರ್ತಾ ಇದ್ದಾರೆ. ಯಾಕಂದರೆ ಸದ್ಯ ಶಾಲೆಗಳಿಗೆ ರಜೆ, ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಈ ರೀತಿಯ ಅಲರ್ಟ್ಗಳು ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಲೆಗಳಿಗೆ ರಜೆ ಇರುವಂಥದ್ದು, ಜೊತೆಗೆ ಎಲ್ಲ ಪ್ರವಾಸಿಗರು ಬೀಚ್ ಕಡೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮಲ್ಪೆಯ ಹೋಮ್ ಗಾರ್ಡ್ಸ್ ಏನಿದ್ದಾರೆ ಅವರಿಗೆ ಒಂದು ಖಡಕ್ ಎಚ್ಚರಿಕೆ ನೀಡಿದೆ. ಯಾರು ಕೂಡ ಕಡಲ ತೀರಕ್ಕೆ ಹೋಗಲೇಬಾರ್ದು, ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಎಚ್ಚರಿಕೆ ನೀಡಿದೆ. ಸದ್ಯ ಸೀವಾಕ್ ಬಳಿಯಲ್ಲಿ, ಮಲ್ಪೆ ಬೀಚ್ನ ತಾಗಿಕೊಂಡಿರುವಂಥ ಸೀವಾಕ್ನ ಬಳಿಯಲ್ಲಿ ಬಹಳಷ್ಟು ಪ್ರವಾಸಿಗರು ಈಗಾಗಲೇ ಬರ್ತಾ ಇದ್ದಾರೆ. ಅಲ್ಲಲ್ಲಿ ತುದಿಯಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳ್ಳುವಂಥದ್ದು, ಅಲೆಗಳ ಎದುರಿಗೆ ಮೈ ಒಡ್ಡುವಂಥದ್ದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಬಹಳಷ್ಟು ಒಂದು ರೀತಿಯ ಅಪಾಯಕಾರಿ ಸನ್ನಿವೇಶ. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಕೂಡ ಅಲೆಗಳು ಅವರನ್ನು ಎಳೆದುಕೊಂಡು ಸಮುದ್ರ ಸಹ ಮಾಡ್ಕೊಳ್ಬೋದು. ಯಾಕಂದರೆ ಈಗಾಗಲೇ ಮರವಂತೆ ಭಾಗದಲ್ಲೂ ಅದೇ ರೀತಿಯ ಒಂದು ಸನ್ನಿವೇಶ ನಡೆದಿತ್ತು. ಆ ಬಂಡೆಗಳ ಮೇಲೆ ಸೆಲ್ಫಿ ಕಿಕ್ಕಿಸುವಂತಹ ಗೋಜಿಗೆ ಹೋಗಿ ಬೆಂಗಳೂರಿನಿಂದ ಕೆಲವು ಪ್ರವಾಸಿಗರು ಸಮುದ್ರ ಪಾಲಾಗಿದ್ರು, ಅವರನ್ನು ರಕ್ಷಣೆ ಮಾಡಲಾಗಿತ್ತು. ಸದ್ಯ ಈ ಚಿತ್ರಣ ಈ ಮಲ್ಪೆ ಭಾಗದಲ್ಲೂ ಕಾಣ್ತಾ ಇದೆ. ಸದ್ಯ ಬಹಳಷ್ಟು ಪ್ರಕ್ಷುಬ್ಧವಾಗಿದೆ. 45 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇದೆ. ವೇಗ ಕೂಡ ಹೆಚ್ಚಾಗ್ಬೋದು. ಅಲೆಗಳು ಕೂಡ 5 ಮೀಟರ್ ಎತ್ತರದ ಅಲೆಗಳು ಕೂಡ ಅಪ್ಪಳಿಸ್ಬೋದು. ಮೀನುಗಾರರು ಕೂಡ ಸದ್ಯಕ್ಕೆ ಯಾರು ಕೂಡ ಯಾವ ಬೋಟುಗಳು ತೆರಳ್ತಾ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಬೋಟುಗಳು ಈ ಸನ್ನಿವೇಶ ತೆರಳಿದರೆ ಅವರು ಕೂಡ ಅವಘಡಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ. ಸದ್ಯ ಬೀಚ್ ಬಳಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರುವಂಥದ್ದು, ಯಾವುದೇ ಕ್ಷಣದಲ್ಲಾದರೂ ಕೂಡ ಅಪ್ಪಳಿಸ್ಬೋದು. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಮಳೆ ಮತ್ತೆ ಕೂಡ ಸುರಿಬೋದು, ಮತ್ತು ಅದು ಕೂಡ ಧಾರಾಕಾರವಾಗಿ ಮಳೆ ಸುರಿಬೋದು. ಗಾಳಿ ಕೂಡ ದೊಡ್ಡ ಮಟ್ಟದಲ್ಲಿ ಕರಾವಳಿ ಭಾಗಕ್ಕೆ ಬೀಸತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಇವತ್ತು ರೆಡ್ ಅಲರ್ಟ್ ಇದೆ, ನಾಳೆ ಆರೆಂಜ್ ಅಲರ್ಟನ್ನು ನೀಡಿದೆ ಹವಾಮಾನ ಇಲಾಖೆ. ಸದ್ಯ ಕರಾವಳಿಯ ಸ್ಥಿತಿ ಬಹಳಷ್ಟು ಆತಂಕದಲ್ಲಿರುವಂಥದ್ದು. ಸಮುದ್ರ ತೀರದ ನಿವಾಸಿಗಳು, ನದಿ ತೀರದ ನಿವಾಸಿಗಳು ಬಹಳಷ್ಟು ಆತಂಕದಲ್ಲಿದ್ದಾರೆ. ಈಗಾಗಲೇ ಪಶ್ಚಿಮ ಘಟ್ಟದ ತಪ್ಪಲಿನ ಭಾಗದಲ್ಲಿ ಬಹಳಷ್ಟು ಧಾರಾಕಾರ ಮಳೆ ಸುರಿತಾ ಇದೆ. ಜೊತೆಗೆ ಮಲೆನಾಡು ಭಾಗದಲ್ಲಿ ಕೂಡ ಮಳೆ ಸುರಿಯುವಂಥದ್ದು, ಅದು ನದಿಯ ಏನು ಮಟ್ಟ ಮತ್ತು ಏರಿಸ್ತಾ ಇದೆ. ಸಮುದ್ರ ತೀರದಲ್ಲೂ ಕೂಡ ಆ ನದಿಯ ನೀರು ಏನಿದೆ ಸಮುದ್ರ ಕೂಡ ಸೇರ್ತಾ ಇದೆ. ಒಟ್ಟಿನಲ್ಲಿ ಸಮುದ್ರ ತೀರ, ನದಿ ತೀರ ಎರಡೂ ಕೂಡ ಬಹಳಷ್ಟು ಪ್ರಕ್ಷುಬ್ಧ ಆಗಿರುವಂಥದ್ದು. ಮಟ್ಟ ಕೂಡ ಏರ್ತಾ ಇದೆ, ನೀರಿನ ಮಟ್ಟ ಏರ್ತಾ ಇದೆ. ಸದ್ಯ ಈ ಭಾಗದ ನಿವಾಸಿಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಬಹಳಷ್ಟು ಒಂದು ತಂಡವನ್ನು ಮಾಡುವ ಮೂಲಕ ಎಲ್ಲರ ಮೇಲೆ ಹದ್ದಿನ ಕಣ್ಣಿಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.